ಮುಂಚೆ ಸಿದ್ದರಾಮಯ್ಯ ಏನು ಮಾಡಿದ್ರು ಪಾಪ ಅವ್ರು ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನಾವು ಮಕ್ಕಳು ಮರಿ ವಯಸ್ಸಾದವ್ರನ್ನ ಎಲ್ಲಿ ಕರ್ಕೊಂಡು ಹೋಗೋದು, ಎಲ್ಲಿ ಬದುಕೋದು ಅನ್ನೋದು ಕನಿಕರ ತೋರಿಸಿ ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅನ್ನೋದು ಯೋಚನೆ. ಓಟ್ ಹಾಕಿ ಅಂತಾರೆ, ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ನಾವು ಎಲ್ಲಿಗೆ ಹೋಗ್ಬೇಕು. ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜೋನಹಳ್ಳಿ. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಪ್ರಕರಣ, ಫುಟ್ಪಾತ್ ಒತ್ತುವರಿ ತೆರವು ಮಾಡ್ತಿರುವಂಥ ವಿಚಾರ ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶಕ್ಕೆ ಗುರಿಯಾಗಿರುವಂಥದ್ದು. ಪಾದಚಾರಿಗಳ ಹಿತದೃಷ್ಟಿಯಿಂದ, ಪಾದಚಾರಿಗಳ ಅನುಕೂಲಕ್ಕಾಗಿ ಫುಟ್ಪಾತ್ ಒತ್ತುವರಿ ತೆರವನ್ನು ಸರ್ಕಾರ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಬೀದಿ ಬದಿ ವ್ಯಾಪಾರಿಗಳು ನಮಗೆ ನೋಟಿಸ್ ಕೊಡದೆ ಏಕಾಏಕಿ ರೀತಿ ಫುಟ್ಪಾತ್ ತೆರವು ಮಾಡ್ತಾ ಇರುವಂಥದ್ದು, ಒತ್ತುವರಿ ತೆರವು ಮಾಡ್ತಾ ಇರುವಂಥದ್ದು, ಇದು ನಮ್ಮ ಒಂದು ವ್ಯಾಪಾರಕ್ಕೆ ಭಾರಿ ಅಡ್ಡಿ ಆಗಿದೆ, ನಮಗೆ ಬಹಳ ಅನಾನುಕೂಲ ಆಗಿದೆ ಅನ್ನುವಂಥ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಇದರ ಭಾಗವಾಗಿ ಬೀದಿ ಬದಿ ವ್ಯಾಪಾರಿಗಳು ಬೆಂಗಳೂರಿನಲ್ಲಿ ಇವತ್ತು ತಮ್ಮ ವ್ಯಾಪಾರವನ್ನು ಬಂದ್ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡಿದ್ರು. ಬೆಂಗಳೂರಿನಲ್ಲಿ ಇರುವಂಥ ಬೀದಿ ಬದಿ ವ್ಯಾಪಾರಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ರು. ನೋಡ್ತಾ ಇರುವಂಥದ್ದು ದೊಡ್ಡ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇಷ್ಟು ಜನ ಫುಟ್ಪಾತ್ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಸಹಸ್ರಾರು ಸಂಖ್ಯೆಯಲ್ಲಿರುವಂಥದ್ದು ಬೀದಿಗಿಳಿದಿರುವಂಥದ್ದು ಏನು ಬೀದಿ ಬದಿ ವ್ಯಾಪಾರಿಗಳು. ಒತ್ತುವರಿ ತೆರವನ್ನು ಮಾಡುವ ಮುಂಚೆ ನಮಗೆ ನೋಟಿಸ್ನ ಕೊಡಬೇಕಾಗಿತ್ತು ಅನ್ನುವಂತಹ ಒಂದು ಆಕ್ರೋಶನ ಹೊರಹಾಕಿರುವಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ನಡೆದಿರುವಂಥದ್ದು. ವೀಕ್ಷಕರೇ, ಯಾಕೆ ಬೀದಿ ಬದಿ ವ್ಯಾಪಾರಿಗಳು ಫುಟ್ಪಾತ್ ಒತ್ತುವರಿ ತೆರವನ್ನು ವಿರೋಧಿಸ್ತಾ ಇದ್ದಾರೆ, ಅಥವಾ ಇವರ ಅಭಿಪ್ರಾಯ ಏನು, ಇವರ ಆಕ್ರೋಶ ಏನು? ನಾನು ಈ ಬೀದಿ ಬದಿ ವ್ಯಾಪಾರಿಗಳನ್ನು ನಾನು ಮಾತಾಡ್ಸ್ತಾ ಹೋಗ್ತೀನಿ. ಬನ್ನಿ, ಒಬ್ಬೊಬ್ಬರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಏನು ಇವರ ಅನಿಸಿಕೆ ಏನು, ಇವರ ಒಂದು ಆಕ್ರೋಶ ಏನಾಗಿದೆ ಅನ್ನೋದು ಮಾತಾಡ್ಸ್ತಾ ಹೋಗ್ತೀನಿ ನಾನು. ತಮ್ಮ ಹೆಸರು? ಚಂದ್ರಕಲಾ ಅಂತ. ಇಲ್ಲಿಂದ ತಮ್ಮ ಯಾವ ಏರಿಯಾ? ನೀವೇನು ವ್ಯಾಪಾರ ಮಾಡ್ತಾ ಇದ್ದೀರಾ? ಟೀ ಅಂಗಡಿ, ಫುಟ್ಪಾತ್ ಅಲ್ಲಿ. ಏನ್ ನಿಮ್ಮ ಅಸಮಾಧಾನ, ಆಕ್ರೋಶ? ಅಸಮಾಧಾನ ಅಂದ್ರೆ ನಾವು ಬಡವರು, ನಮ್ಗೇನು ಆಸ್ತಿ ಇಲ್ಲ, ನಮ್ಗೆ ವಯಸ್ಸಾಗಿದೆ, ಕೆಲಸ ಮಾಡಕ್ಕಾಗಲ್ಲ, ಬೇರೆ ಕಡೆ ತಗೊಳಲ್ಲ, ಕರಿಯಲ್ಲ, ನಾವು ದುಡ್ಡು ತಿಂತೀವಿ, ಇನ್ನೊಬ್ರ ಹತ್ರ ಕೇಳ್ಕೊಂತಾ ಇಲ್ಲ, ನಾವು ಕಷ್ಟಪಟ್ಟು ತಿಂತಾ ಇದೀವಿ. ಅದಕ್ಕೂ ಸ್ವಲ್ಪ ದಾರಿ 3 ಅಡಿ ಬಿಟ್ರೆ ಸಾಕು ನಮ್ಗೆ ದಾರಿ, ಬೇರೆ ಇನ್ನೇನು ನಾವು ಕೇಳ್ತಾ ಇಲ್ಲ. ಅದು ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡಿರೋದು, ಅಲ್ಲಿ ಜಾಗ ಇಟ್ಕೊಂಡಿರೋದು, ಅಂಗಡಿ ಇಟ್ಕೊಂಡು ತಪ್ಪಲ್ವಾ? ಅವರು ಪಾದಚಾರಿ ನಡ್ಕೊಂಡು ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ನಾವು ಒತ್ತುವರಿ ತರುವಂತ ಸರ್ಕಾರ. ಅವ್ರಿಗೂ ಸ್ವಲ್ಪ ಜಾಗ ಬಿಡಿ, ನಮಗೂ ಸ್ವಲ್ಪ ಜಾಗ ಮಾಡ್ಕೊಡಿ. ನೋಟಿಸ್ ಕೊಡ್ತೀರಿ, ಏಕಾಏಕಿ ಮಾಡಿದ್ರೆ ಅಂತ? ನೋಟಿಸ್ ಕೊಟ್ಟಿಲ್ಲ, ಏನು ಮಾಡಿಲ್ಲ, ಬರ್ತಾರೆ ಅನ್ನೋ ಭಯ ಇದೆ. ನಮ್ಮ ಹೆಸರು? ಎಲ್ಲಿಂದ ಬಂದಿರ ತಾವು? MG ರೋಡ್. MG ರೋಡ್ ಅಲ್ಲಿ ವಾಶ್ ಏರಿಯಾ. ಏನು ಅಲ್ಲೇನು ಮಾಡ್ತಾ ಇದ್ದೀರಾ ತಾವು? ಸರ್, ನಮ್ದು ಜ್ಯುವೆಲರಿ ಐಟಮ್ಸ್ ಇರ್ತೀರಾ? ಓಕೆ. ಏನು ನಿಮ್ದೇನು ಆತಂಕ ಏನು? ಸರ್, ನಮ್ದು ಏನಂದ್ರೆ ಅಲ್ಲಿ ತುಂಬಾ BBMP ಅವರು ಪ್ರಾಬ್ಲಮ್ ಮಾಡ್ತಿದ್ದಾರೆ. ಏನಿಲ್ಲ, ಸುಮ್ಮನೆ ಒಂದು 2 ಅಡಿ ಜಾಗದಲ್ಲಿ ನಾವು ಶಾಪ್ ಹಾಕಿದ್ರು ಕೂಡ ಬಂದು ಎಲ್ಲ ಐಟಮ್ಸ್ ಸ್ಟ್ಯಾಂಡ್ ಎಲ್ಲ ಎತ್ಕೊಂಡು ಹೋಗ್ತಿದ್ದಾರೆ. ಸುಮಾರು 1 ವರ್ಷ 2 ವರ್ಷದಿಂದ ಪ್ರಾಬ್ಲಮ್ ಮಾಡ್ತಾ ಇದ್ರು. ನಾವು ಕೋರ್ಟಿಂದ ಸ್ಟೇ ತಗೊಂಡು ಈಗ ಲೈಸೆನ್ಸ್ ಬಂದರೂ ಕೂಡ ಅಲ್ಲಿ ವ್ಯಾಪಾರ ಮಾಡಕ್ಕೆ ಬಿಡ್ತಾ ಇಲ್ಲ, ಫುಟ್ಪಾತಲ್ಲಿ ಇರಬಾರ್ದು ಅಂತ ಹೇಳಿ ಇದು ಮಾಡ್ತಿದ್ದಾರೆ. ಸರ್, ಈಗ ನಮ್ದು ಏನಂದ್ರೆ ಸರ್, ಈಗ ಫುಟ್ಪಾತ್ ಫುಲ್ ಅಕ್ವೈರ್ ಮಾಡಿದ್ರೆ ನಮ್ಮದೇ ತಪ್ಪಾಗುತ್ತೆ. ಈಗ 10 ಅಡಿ ಜಾಗ ಇರೋದ್ರಲ್ಲಿ ನಮಗೆ 2-3 ಅಡಿ ಸಾಕು, ಮಿಕ್ಕಿದ್ದು ಪಾದಚಾರಿಗಳಿಗೆ ಒಂದು 6 ಅಡಿ 7 ಅಡಿ ಅವ್ರಿಗೆ ಇರಲಿ ಸರ್. ನಾವೇನು ಫುಲ್ ಫುಟ್ಪಾತ್ ಏನು ಅಕ್ವೈರ್ ಮಾಡ್ತಾ ಇಲ್ಲ. ಇದು ವಸಂತ ಎಲ್ಲಿಂದ ಬಂದಿರೋದು ಅಜ್ಜಿ? ನಂದಿನಿ ಲೇಔಟ್. ತಾವೇನು ಮಾಡ್ತಾ ಇದ್ದೀರಾ? ನಾವು ಇದು ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆ ಇದೆಲ್ಲ ಡೈಲಿ ಎಷ್ಟು ವ್ಯಾಪಾರ ಆಗುತ್ತೆ ಅಜ್ಜಿ? ಡೈಲಿ 1,000. ಓಕೆ. ಎಷ್ಟು ಏಜ್ ತಮ್ಮದು? ಎಷ್ಟು ಏಜು? 75. ಈ ಏಜಲ್ಲಿ ಕೂಡ ನೀವು ದುಡಿತಾ ಇದ್ದೀರಾ? ಆಮಾಂ ಸರ್. ಓಕೆ. ಮನೆ ಜೀವನ ನೀವೇ ನಡೆಸ್ತಾ ಇರೋಂಥದ್ದು? ಆಮಾಂ ಸರ್. ಓಕೆ. ಈಗ ತೊಂದರೆ ಏನಾಗ್ತಾ ಇದೆ ಅಜ್ಜಿ? ತೊಂದರೆ ಈಗ 1 ವಾರ ಅಲ್ಲಿ ಹೋಗಿ ಎಲ್ಲ ಗಾಡಿ ಎಲ್ಲ ತಗೊಂಡು ಹೋಗ್ತೀವಿ, ಒಂದೇ ಕಲಾಟ ಮಾಡ್ತಾರೆ ಸರ್ಕಾರಕ್ಕೆ. ಸರ್, ನಾವು ಎಲ್ಲಿ ಸರ್ ನಾವು ನಾವು 20 ವರ್ಷ ಇಲ್ಲಿ ಮಾಡ್ತೀವಿ, 20 ವರ್ಷ ಅಲ್ಲಿಯೇ ಇருந்து ಅಲ್ಲಿಯೇ ಜೀವನ ಮಾಡ್ತೀವಿ. ಇದಕ್ಕೆ ಏನು ಇದು ಮಾಡಿದಾರನ್ನ ನಾವು ಎಲ್ಲಿ ಸರ್ ಹೋಗೋದು? ನಮಗೆ ಆಪ್ರೇಷನ್ ಮಾಡಿ ಈಗ 5 ಇಯರ್ಸ್ ಆಯಿತು ಸರ್, ಹಾರ್ಟ್ ಆಪ್ರೇಷನ್ ಮಾಡಿ. ನಾವು ಎಲ್ಲಿ ಇನ್ಮೇಲೆ ಈ ಜೀವನ ಮಾಡೋದು
ಸರ್ ನಮ್ಮ ಹೆಸರು ವಿಜಯ ಅಂತ, ಬನಶಂಕರಿ ಸೆಕೆಂಡ್ ಸ್ಟೇಜ್ ಪೋಸ್ಟ್ ಆಫೀಸ್ ಹತ್ರ ನಾನು ಎಳ್ನೀರ್ ಅಂಗಡಿ ಎಳ್ನೀರ್ ಅಂಗಡಿ 20 ವರ್ಷದಿಂದ ಇಟ್ಕೊಂಡಿದ್ದೀನಿ ಸರ್. ನಾನು ಯಾರಿಗೆ ಏನು ತೊಂದರೆ ಕೊಡ್ತಾ ಇಲ್ಲ. ನಾವು ಒಂದು ಸೈಡಿಗೆ ಇಟ್ಕೊಂಡಿದ್ದೀನಿ. ಅಂಬೇಡ್ಕರ್ದು ಚಪ್ಪಲ್ ಅಂಗಡಿ ಎಲ್ಲ ಇಟ್ಕೊಂಡಿದ್ದಾರೆ. ಸ್ಲಿಪ್ಪರ್ ಅಂಗಡಿ ಏನು ತೊಂದರೆ ಕೊಡ್ತಾ ಇಲ್ಲ. ನಮ್ಮ ಫುಟ್ಪಾತ್ ಮೇಲೆ ಯಾಕೆ ಹೊಟ್ಟೆ ಮೇಲೆ ಹೊಡಿಬೇಕು? ನಾವು ಯಾರ್ಯಾರು ಏನಾದ್ರು ತೊಂದರೆ ಕೊಡ್ತಾ ಇದ್ರೆ, ಏನಾದ್ರು ಕಾಟ ಕೊಡ್ತಾ ಇದ್ರೆ, ನಾವು ಯಾರಿಗೂ ಡಿಸ್ಟರ್ಬ್ ಇಲ್ಲ, ಏನಿಲ್ಲ. ನಾವು ನೀಟಾಗಿ ನಾವು ಅದರಲ್ಲಿಂದ ಜೀವನ ಮಾಡ್ತಾ ಇದ್ದೀವಿ ಸರ್. ನಾವು ಮನೆ ಬಾಡಿಗೆ, ಮಕ್ಕಳು ಓದಿಸೋದು ಎಲ್ಲ ಅದರಲ್ಲಿಂದ ನಾವು ಮಾಡ್ತಾ ಇದ್ದೇವೆ. ನಮಗೆ ಅದು ಬಿಟ್ಟರೆ ಬೇರೆ ಕೆಲಸ ಏನು ಗೊತ್ತಿಲ್ಲ. ನಾವು ಓದಿಲ್ಲ, ಮಾಡಿಲ್ಲ, ನಮ್ಗೆ ಅದನ್ನೇ ಜೀವನ ನಡೀತಾ ಇದ್ರಿ. ಈಗ ಸಡ ಅಂತ ಬಂದು ತೆಗೀರಿ ಮಾಡ್ರಿ ಅಂತ ಎಲ್ಲ ಕಾರ್ಪೊರೇಷನ್ ಅವ್ರು ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಸಾರ್ವಜನಿಕರು ನಡ್ಕೊಂಡು ಹೋಗ್ತಾರೆ, ತೊಂದರೆ ಆಗ್ತಾ ಇದೆ ಅಂತ ಸರ್. ನಾವು ಯಾರಿಗೆ ತೊಂದರೆ ಕೊಡ್ತಾ ಇಲ್ಲ ಸರ್. ನಾವು ಫುಟ್ಪಾತ್ ಮೇಲೆ ಸೈಡಲ್ಲಿ ತಾನೇ ಹಾಕೊಂಡಿದ್ದೀರಿ. ನಾವು ಯಾರಿಗೆ ಏನು ತೊಂದರೆ ಡಿಸ್ಟರ್ಬ್ ಯಾರಿಗೆ ಕೊಡ್ತಾ ಇಲ್ಲ. ಭಾಗ್ಯ ಸರ್. ಎಲ್ಲಿಂದ ತಾವು ಎಲ್ಲಿಂದ ಬಂದಿರೋದಮ್ಮ? ಸರ್ ನಾವು ನೆಲಗದನಹಳ್ಳಿಯಿಂದ ಬಂದಿರೋದು. ಓಕೆ, ಏನು ಮಾಡ್ತಾ ಇದ್ದೀರಿ ತಾವಲ್ಲಿ? ನಾವು ಅಲ್ಲೇ ಬೀದಿ ವ್ಯಾಪಾರ ಮಾಡೋದು. ಏನು ವ್ಯಾಪಾರ? ಫ್ಯಾನ್ಸಿ ಐಟಮ್. ಓಕೆ, ಈಗ ಏನು ಹೇಳಕ್ ಬಯಸ್ತೀರಮ್ಮ? ಸ್ವಲ್ಪ ಏನು ತೊಂದರೆ ಆಗ್ತಾ ಇದೆ? ಸರ್ ನಾವೇನು ಯಾರಿಗೂ ಏನು ಪ್ರಾಬ್ಲಮ್ ಮಾಡಿಲ್ಲ ಆಯ್ತಾ. ಮನೆ ಹತ್ರನೇ ನಾವು ಗಾಡಿಗಳು ಹಾಕೊಂಡಿರೋದು. ಎಲ್ಲರೂ ಅಷ್ಟೇನೆ, ಎಲ್ಲರೂ ಬಂದಿದ್ದೀವಿ. ಏನಂದ್ರೆ ನಮ್ಗೇನಂದ್ರೆ ವ್ಯಾಪಾರ ಮಾಡೋಕ್ಕೆ ಜಾಗ ಇವಾಗ ಎಲ್ಲ ಎತ್ತಿಸ್ತಾ ಇದ್ದಾರೆ. ನಮಗೆಲ್ಲರ ಬೇರೆ ಕಡೆ ಜಾಗ ಕೊಡಿಸಿದ್ರು ಓಕೆ, ಇಲ್ಲಾಂದ್ರೆ ನಮಗೆ ಅಲ್ಲೇನೆ ಸೈಡಲ್ಲಿ ಹಾಕೊಂತೀವಿ ಆಯ್ತಾ. ರೋಡ್ ಸೈಡಲ್ಲಿ ನಾವು ಯಾರಿಗೂ ಪ್ರಾಬ್ಲಮ್ ಮಾಡಿಲ್ಲ. ಹೆಸರು ಶೈಲಜಾ ಅಂತ. ತಾವು ಎಲ್ಲಿಂದ? ನಾವು ಕಾರ್ಪೊರೇಷನ್ ಹತ್ರ ಬಸ್ ಸ್ಟಾಪ್ ಹತ್ರ ಅಂಗಡಿ ಇಕ್ಕಿರೋರು. ನಮ್ಮ ಅಂಗಡಿ ಹಿಂದಕ್ಕೆ ಇದೆ. ನೀವೇನು ವ್ಯಾಪಾರ ಮಾಡ್ತಾ ಇರೋದು? ನಾವು ಕ್ಯಾಂಡಿ ಮ್ಯಾನ್ ಮಾಡ್ತಾ ಇದ್ದೀವಿ. ಅಲ್ಲಿ ಸೈಡಲ್ಲೇ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀವಿ. ನಮ್ಮದು ಇದರಿಂದಲೇ ಜೀವನ. ನಾವು ಹೆಂಗೆ ಬದುಕಬೇಕಂತ ಗೊತ್ತಾಗ್ತಾ ಇಲ್ಲ. ಸ್ಕೂಲ್ ಫೀಸ್ ಕಟ್ಟಬೇಕು, ಮನೆಗೆ ಹಿರಿಯರಿದ್ದಾರೆ, ಅವ್ರನ್ನ ನೋಡಬೇಕು, ಎಲ್ಲ ಮಾಡಬೇಕು. ನೀವು ಹೇಳ್ತೀರಾ, ಎಲ್ಲ ಹೇಳ್ತಾರೆ ಬಿಟ್ಟು ವ್ಯಾಪಾರ ಮಾಡ್ಕೊಂಡು ಹೋಗ್ತೀರಾ ಅಂತ ಹೇಳ್ತಾರೆ. ನಾವೇನಾದ್ರು ಬಿಟ್ಟು ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ ಅಂತ ನಿಮ್ಗೇನಾದ್ರು ನೋವಾಗಿದ್ರೆ ಹೇಳಿ, ಗೆರೆ ಹಾಕ್ಕೊಡ್ರಿ. ನಾವು ಆ ಗೆರೆ ಒಳಗಡೆ ವ್ಯಾಪಾರ ಮಾಡ್ಕೊತೀವಿ. ಮತ್ತು ಅದಕ್ಕೆ ಬಾಡಿಗೆ ಹಾಕ್ರಿ, ನಾವು ಬಾಡಿಗೆ ಕೊಡ್ತೀವಿ. ನಮ್ಮ ಜೀವನಕ್ಕೆ ಒಂದು ದಾರಿ ಮಾಡಿಕೊಡಿ ದಯವಿಟ್ಟು. ನಮ್ಮಿಂದ ಜನರಿಗೆ, ಫುಟ್ಪಾತ್ ಜನರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನಮ್ಗೆ ಇದು ಬಿಟ್ಟರೆ ಬೇರೆ ಬದುಕು ಇಲ್ಲ, ಜೀವನ ಇಲ್ಲ. ನಾವು ಮಕ್ಕಳು ಮರಿ ವಯಸ್ಸಾದವ್ರನ್ನ ಎಲ್ಲಿ ಕರ್ಕೊಂಡು ಹೋಗೋದು, ಎಲ್ಲಿ ಬದುಕೋದು, ಬೇರೆ ಕಡೆ ಎಲ್ಲಿ ವ್ಯಾಪಾರ ಮಾಡೋಕ್ಕಾಗುತ್ತೆ? ಒಂದು ಸ್ಕೂಲ್ ಮುಂದೆ ಒಂದು ಪಕ್ಕದಲ್ಲಿ ನಿಂತ್ಕೊಂಡ್ರು ಮೇಲಿಂದ ನೀರು ಹಾಕ್ತಾರೆ ಹೋಗಿ ಹತ್ತು ಕಡೆ ಅಂತ. ಅಂಥದ್ರಲ್ಲಿ ನಾವು ಬೇರೆ ಕಡೆ ಹೋಗಿ ಎಲ್ಲಿ ವ್ಯಾಪಾರ ಮಾಡೋಕ್ಕಾಗುತ್ತೆ? ನಮ್ಮದು ಈಗ ತುಂಬ ಜಾಗ ಇದೆ ಫುಟ್ಪಾತಲ್ಲಿ. ನಾವು ಸೈಡಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ವಿ. ದಯವಿಟ್ಟು ನಮ್ಗೆ ವ್ಯಾಪಾರ ಮಾಡ್ಕೊಳಕ್ಕೆ ಅನುವಾದ ಮಾಡಿಕೊಡಿ. ಅರ್ಥ ಮಾಡ್ಕೊಳ್ಳಿ ಬಡವ್ರ ಕಷ್ಟನ. ತೊಂದರೆ ಕೊಡೋಲ್ಲ. ಪೂಜಾ ಪರ್ಪಸ್ ಆರ್ಟಿಕಲ್ಸ್ ನಾನು ಮಾಡ್ತೇನೆ. ಡಿಸ್ಪ್ಲೇ ರೋಡ್ ಮೇಲೆ ತುಂಬ ರೋಡ್ ಸ್ವಲ್ಪ ಜಾಸ್ತಿ ಓಪನ್ ಇದೆ. ನಾನು 30 ವರ್ಷ ಆಗಿದ್ದು ಈ ಕಡೆ ವ್ಯಾಪಾರ ಮಾಡಿ. ಸನ್ 1989 ಮೈಸೂರು ಬ್ಯಾಂಕ್ ಸರ್ಕಲ್ ಮೇಲೆ ನಾನು ವ್ಯಾಪಾರ ಮಾಡ್ತೇನೆ. ಯಾರಿಗೂ ತೊಂದರೆ ಕೊಡೋಲ್ವ. ನಾನು ಜಗಳ ಯಾರಿಗೆ ಏನು ಕಂಪ್ಲೇಂಟ್ ಇಲ್ಲ ಅವ್ರಿಗೆ. ಬಟ್ ಗೌರ್ಮೆಂಟ್ ಮತ್ತು ನಾನೇನು ಮಾಡಬೇಕು, ಸ್ವಲ್ಪ ಎಲ್ಲಕ್ಕೆ ಕೊಡಬೇಕು. ಸ್ವಲ್ಪ ರೋಜಿ ರೋಟಿ ಕಮಾನೆಗೆ ಲಿಯೇ ಸೈಯದ್ ಸಾದಿಕ್. ಓಕೆ, ಏನು ವ್ಯಾಪಾರ ಮಾಡ್ತಾ ಇದ್ದೀರಿ ನೀವು? ಸರ್ ನಾವು ಬುಕ್ಕು, ಆಮೇಲೆ ಟೂಲ್ಸ್ ವ್ಯಾಪಾರ, ಸ್ಪಾನರ್ ಅಂಗಡಿ ಎಲ್ಲ. ನಾವು ತುಂಬ ಬಡವರು. ನಮ್ಮದು ಒಂದು 25 ವರ್ಷದಿಂದ ಇದೆ ವ್ಯಾಪಾರ ಮಾಡೋರು. ತುಂಬ ಬಡವರು. ಸೀಟ್ ಮನೆ, ಬಾಡಿಗೆ ಮನೆಯಿಂದ ನಾವು ಮಾಡ್ತಾ ಇರೋದು. ನಾವೆಲ್ಲ ಚಿಕ್ಕ ಮಕ್ಕಳು ಎಲ್ಲ ಅಣ್ಣ ತಮ್ಮ ಎಲ್ಲ ಇದ್ದೀವಿ. ಇಬ್ಬರು ಜೀವನ ರೋಡಲ್ಲೇ. ನಮ್ಮದು ಫುಟ್ಪಾತ್ ಬಂದು ತುಂಬ ದೊಡ್ಡದಿದೆ. ನಾವು ಸೈಡಲ್ಲಿ ನಿಂತ್ಬಿಟ್ಟು ವ್ಯಾಪಾರ ಮಾಡ್ತಾ ಇದ್ದೀವಿ. ತುಂಬ ಎದ್ಬಿಟ್ಟವ್ರೆ. 4 ದಿವಸ ಆಯಿತು ವ್ಯಾಪಾರ ಇಲ್ಲ. ನಾವು ರೋಡಲ್ಲೇ ಕುತ್ಕೊಂಡಿದ್ದೀವಿ, ಏನೂ ಇಲ್ಲ. ಅದೇ ನಂಬ್ಕೊಂಡಿರೋದು, ಬೇರೆ ಏನು ಆ ಥರ ಇಲ್ಲ. ನಮ್ಮದು ಆ್ಯಕ್ಚುಲಿ ಫುಟ್ಪಾತ್ ಇರೋದು 15 ಫೀಟ್. ನೀವು ಬಂದು ದಯವಿಟ್ಟು ಬಂದು ನೀವು ನೋಡಬೇಕು ಏನಿದೆ. ನೀವು ನೋಡಿಬಿಟ್ಟು ತೀರ್ಮಾನ ಮಾಡಬೇಕು. 82 ಏಜು. ನಿಮ್ಮ ಹೆಸರು? ಎನ್ ಭಾಷಾ ಖಾನ್. ನೀವು ಎಲ್ಲಿ ಇದು ಮಾಡ್ತಾ ಇದ್ದೀರಾ? ಶಿವಾಜಿನಗರ. ಏನು ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ವಿ. ಓಕೆ, 82 ವರ್ಷ ನೀವು ಏಜು. ಸೊ ನೀವು ವ್ಯಾಪಾರ ಮಾಡಿ ಮನೆ ಸಾಕ್ತಾ ಇದ್ದೀರಾ? ಸಾಕ್ತಾ ಇದ್ದೀವಿ ಸುಮ್ಮನೆ. ಸಾಕಿದ್ರೆ ಆಗುತ್ತೇನು? ನೋಡಿ, 2 ತಿಂಗಳಿಂದ ಒಂದು ರೂಪಾಯಿ ಇನ್ಕಮ್ ಇಲ್ಲ, ವ್ಯಾಪಾರ ಇಲ್ಲ. ಯಾರು ಕೊಡ್ತಾರೆ ನಮಗೆ? ಭಾಳ ಔಟ್ ಬೀಳ್ತಾ ಇದೆ, ನಾವು ಕಳಗ್ತಾ ಇದೆ. ಈಗೆಲ್ಲ ತೆರವು ಮಾಡಿದಾರಾ? ಎಲ್ಲಿ 1 ರೂಪಾಯಿ ಯಾರು ಕೊಟ್ಟಿಲ್ಲ, ನಾವು ಬಿಟ್ಟಿದ್ದೀವಿ. ನೋಡಿ ಎಲ್ಲ ಇದೆ. ಸರ್ಕಾರಕ್ಕೆ ಹೇಳ್ತೀರಿ ಈಗ? ಸರ್ಕಾರ ಹೇಳ ಬಯಸ್ತೀರಾ? ರೇಟ್ ತೆಗೆದಿದ್ದೆ. ಸರ್ಕಾರಕ್ಕೆ ಹೇಳ್ತೀರಿ ಈಗ? ಸರ್ಕಾರಕ್ಕೆ ಹೇಳ್ತೀರಿ. ಆ ಜಾಗ ಬಿಡ್ಬೇಕು ನಮ್ಗೆ ಎಲ್ಲರಿಗೆ. ಇವಾಗ ಎಷ್ಟು 30 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀವಿ ನಾವು. ಇವತ್ತುವರೆಗೂ ಯಾರು ತೊಂದರೆ ಕೊಡಲಿಲ್ಲ ನಮಗೆ. ಅದಕ್ಕೆ ಮುಂಚೆ ಸಿದ್ದರಾಮಯ್ಯ ಏನು ಮಾಡಿದ್ರು ಪಾಪ, ಅವ್ರು ಯಾರಿಗೂ ತೊಂದರೆ ಕೊಟ್ಟಿಲ್ಲ.
ಇವರು ಮೊನ್ನೆ ಬಂದ್ಬಿಟ್ಟು ಎಲ್ಲರಿಗೆ ತೊಂದರೆ. ಡಿ.ಕೆ. ಶಿವಕುಮಾರ್ ಎಲ್ಲಿ ಯಾವ ಏರಿಯಾ ಅಜ್ಜಿ ತಮ್ಮದು? ಬಿ ಅಯ್ಯಂಗಾರ್ ರೋಡಲ್ಲಿ ನಾವು ಫುಟ್ಪಾತ್ ಮೇಲೆ ಮನ್ಕೊತಾ ಇದ್ದೋ. ನಿಮ್ಮ ಹೆಸರು ಅಜ್ಜಿ? ಅನ್ಸೇಮ್ಮ. ಈಗ ಅದು ಜಾಗನೆಲ್ಲ ತೆರವು ಮಾಡ್ತಾ ಇದಾರಲ್ಲ, ಭಾಳ ಕಷ್ಟ ಆಗುತ್ತಾ ಜೀವನ ನಡೆಸೋದಕ್ಕೆ? ನಮಗೆ ಇವಾಗ ಮನೆ ಬಾಡಿಗೆ ಕಟ್ಟಬೇಕು, 10,000 ರೂಪಾಯಿ ಮನೆ ಬಾಡಿಗೆ ಕಟ್ಬೇಕು. ನಾವು ಮಕ್ಕಳಿಗೆ ಕೆಲಸ ಇಲ್ಲ, ನಾವೇನು ತಿನ್ನೋದು, ಕುತ್ಕೊಂಡು ತಿನ್ನೋಕ್ಕಾಗಲ್ಲ. ಒಂದು ಗ್ಲಾಸ್ ನೀರು ಕುಡಿಯೋಕ್ಕೂ ಕಷ್ಟ ಆಗೈತೆ, ಏನು ಮಾಡೋಕ್ಕಾಗಲ್ಲಪ್ಪ. ಆವಾಗಿದ್ದಂಗೆ ಕಾನೂನು ಇವಾಗ ಏನೈತೆ ಹೇಳ್ರಿ? ಸರ್ಕಾರಕ್ಕೆ ಏನು ಹೇಳ್ತೀರ ಅಜ್ಜಿ? ಇವಾಗ ಪಾದಚಾರಿಗಳಿಗೆಲ್ಲ ತೊಂದರೆ ಆಗುತ್ತೆ, ಅದಕ್ಕೆ ತೆರವು ಮಾಡ್ತಾ ಇದ್ದೀನಿ. ಸರ್ಕಾರಿಗೆ ಏನಂದ್ರೆ ಇವಾಗ ಓಟ್ ಹಾಕಿ ಅಂತಾರೆ, ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ನಾವು ಎಲ್ಲಿಗೆ ಹೋಗ್ಬೇಕು? ನಾವು ವಿಜಯನಗರ. ನಿಮ್ಮ ಹೆಸರು? ನಮ್ಮ ಹೆಸರು ಸೈಯದ್ ಇಲ್ಯಾಸ್. ಓಕೆ, ಏನು ವ್ಯಾಪಾರ ಮಾಡ್ತೀರಾ? ನಾವು ಪರ್ಸು, ಬ್ಯಾಗ್. ಓಕೆ, ಎಷ್ಟು ವರ್ಷದಿಂದ ನಾವು ಮಾಡ್ತಾ ಇದ್ವು? 15 ವರ್ಷ. ಈಗೇನು ತೊಂದರೆ ಏನಾಗಿದೆ? ಈಗ ಏನು ಹಾಕಕ್ಕೆ ಕೊಡ್ತಾ ಇಲ್ಲ, ಅಲ್ಲಿ ಎಲ್ಲ ವ್ಯಾಪಾರ. ಇಸ್ಕಾನ್ ದೇವಸ್ಥಾನ ಎಲ್ಲ ಆಗ್ತಾ. ಅಲ್ಲಿ ಹೇಳ್ತಾ ಇರೋದು ಸಾರ್ವಜನಿಕರು ಪಾದಚಾರಿಗಳು ಓಡಾಡೋಕ್ಕೆ ಅದಕ್ಕೆ ಅಂತ. ಅದು ತೊಂದರೆ ಆಗಲ್ಲ, ನಾವು ಸೈಡಲ್ಲೇ ಹಾಕ್ಕೊಂಡಿರ್ತೀವಿ, ಆವಾಗ ಕೂಡ ಆಗಬೇಡಿ ಅಂತ ಹೇಳ್ತಾರೆ. ಓಕೆ, ಈಗ ಸರ್ಕಾರಕ್ಕೆ ಏನು ಹೇಳಿ ಬಯಸ್ತೀರಾ? ಏನು ಹೇಳ್ಬೇಕು, ಈ ಥರ ಎಲ್ಲ ತೊಂದರೆ ಕೊಟ್ಟರೆ ಬಡವ್ರ ಬಗ್ಗರಿಗೆ ಎಲ್ಲ ಏನು ಮಾಡೋದು, ಜೀವನ ಎಲ್ಲ ಹೆಂಗೆ ನಡೆಸೋದು ಹೇಳಿ. ಪಕ್ಕದಲ್ಲಿ ಎಲ್ಲ ಎತ್ತಿಬಿಟ್ಟಿದ್ದಾರೆ, ಆದರೆ ಆ ರೋಡಲ್ಲೆಲ್ಲ ಎತ್ತಿದ್ದಾರೆ, ಇನ್ನೂ ಈ ಕಡೆ ಬಂದಿಲ್ಲ ಸರ್. ಅದು ಇವತ್ತು ನಾಳೆ ಅಂತ ಇದ್ದಾರೆ, ಭಯದಿಂದ ಬದುಕ್ತಾ ಇದ್ದೀವಿ. ಇದಿಲ್ಲಾಂದ್ರೆ ಜೀವನ ಮಾಡೋ ಬಾರಿ ಕಷ್ಟ, ಬಾಡಿಗೆ ಎಲ್ಲ ಕೂಡ ಕಟ್ಟೋದು. ಎಲ್ಲಿ ಹೋಗ್ಬೇಕು ಹೇಳಿ? ಅಷ್ಟು ಜನದಕ್ಕಿಂತ ಬಡವರು ಅನ್ನೋದು ಕಣಿಕಾರ ತೋರಿಸಿ ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅನ್ನೋದು ಯೋಚನೆ. ಎಲ್ಲರಿಗೂ ತೊಂದರೆ ಕೊಡ್ತಾರೆ, ಏನು ಮಾಡೋದು, ಜೀವನ ಕಷ್ಟ ನಮಗೆ. ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗಿ ತೊಂದರೆ ಆಗುತ್ತೆ, ಅದಕ್ಕೆ ತೆಗಿಸ್ತಾ ಇದೀರಿ ಅಂತ ಹೇಳ್ತಾರೆ. ತೊಂದರೆ ಇಲ್ಲ ನಮಗೆ. 3 ಅಡಿ ಕೊಡ್ರಿ, 2 ಅಡಿ ಕೊಡ್ರಿ ಸಾಕು, ಅಷ್ಟು ಬೇಡ ನಮಗೆ. 2 ಅಡಿ 3 ಅಡಿ ಕೊಡ್ರಿ ಸಾಕು. ಇಲ್ಲಾಂದ್ರೆ ಇದನ್ನ ಜೀವನ ಪದ್ಧತಿ ನಡ್ಸೋಕ್ಕಾಗೋದಿಲ್ಲಲ್ವ? ನಡ್ಸೋಕ್ಕೆ ಆಗಲ್ಲ ನಮಗೆ. ಮಕ್ಕಳಿಗೆ ಬಾಡಿಗೆ ಕಟ್ಟೋದಂಗೆ, ಓದಿಸೋದಂಗೆ ನಮಗೆ. ಇವಾಗ ನೋಡಿ ಬೆಳಗಿಂದ ನಾವು ಏನು ಇಲ್ಲ, ಮನೆಯಲ್ಲೇ ಕೂತ್ಕೊಂಡ್ರೆ ಯಾರು ಕೊಡ್ತಾರೆ? ಕುತ್ಕೊಂಡು ಗಂಟೆ ಕೊಡಲ್ಲ, ಯಾರಿಗೂ ಕಷ್ಟ ಜೀವನ ಮಾಡಿದ್ರೆ ನಮಗೆ ಹಿಡಿಯುತ್ತದೆ. ವೀಕ್ಷಕರೇ, ಇದು ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶ ಮತ್ತು ಅಸಮಾಧಾನ. ಬೆಂಗಳೂರಿನ ಎಲ್ಲ ಭಾಗಗಳಿಂದಲೂ ಕೂಡ ಬೀದಿ ಬದಿ ವ್ಯಾಪಾರಿಗಳು ಬಂದು ತಮಗಾಗ್ತಿರುವಂತಹ ನೋವನ್ನ, ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ರು. ಫೆಡರಲ್ ಕರ್ನಾಟಕ ಜೊತೆ ಮಾತಾಡ್ತಾ ನಾವು ಫುಟ್ಪಾತ್ನಲ್ಲಿ ನಡೆಯುವಂಥವ್ರಿಗೆ ಯಾರಿಗೂ ಕೂಡ ತೊಂದರೆ ಕೊಡ್ತಾ ಇಲ್ಲ, ಆದರೆ ನಮ್ಮ ಜೀವನ ನಾವು ನಡೆಸ್ಕೊಳ್ತಾ ಇದ್ದೀವಿ. ಈಗ ಜೀವನ ನಡೆಸೋದಕ್ಕೆ, ಬಾಡಿಗೆ ಕಟ್ಟೋದಕ್ಕೆ ಕಷ್ಟ ಆಗಿದೆ. ಇದಕ್ಕೆ ಯಾರು ಹೊಣೆ? ಇದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು, ಇಲ್ಲಾಂದ್ರೆ ಬೇರೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತ ತಮ್ಮ ಒಂದು ಮನವಿಯನ್ನು ಮಾಡಿರುವಂಥದ್ದು. ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ತೀರ್ಮಾನ ಕೈಗೊಳ್ಳುತ್ತೆ, ಇದನ್ನು ಹೇಗೆ ಬಗೆಹರಿಸುತ್ತೆ? ಯಾಕಂದ್ರೆ ಇದು ಸಾವಿರಾರು ಸಂಖ್ಯೆಯ ಬೀದಿ ಬದಿ ವ್ಯಾಪಾರಿಗಳ ಬದುಕಿನ ಪ್ರಶ್ನೆ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನು ತೀರ್ಮಾನ ಮಾಡುತ್ತೆ, ಹೇಗೆ ಇದನ್ನು ಬಗೆಹರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.